ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೇನೆ. ಈ ದಿನ ನಾವು ಐತಿಹಾಸಿಕ ವಿಜಯನಗರದ ಕೂಡ್ಲಿಗಿ ತಾಲೂಕು ಕೊಟ್ಟೂರು ತಾಲೂಕಿನ ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀನಿ. ಪಂಚಗಣಾಧೀಶರಲ್ಲಿ ಒಬ್ಬರಾದಂತಹ ಶ್ರೀ ಗುರು ಕೊಟ್ಟೇಶ್ವರ ಜಾತ್ರೆಯ ವಿಶೇಷತೆ ಹಾಗೂ ಈ ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಜೊತೆಯಲ್ಲಿ ನನ್ನ ಸ್ನೇಹಿತ ತಿಪ್ಪೇಸ್ವಾಮಿ ಅಂತಿದ್ದಾರೆ. ಅವರು ಈ ಒಂದು ದೇವಸ್ಥಾನದ ಮೂಲ ಮಾಹಿತಿಯನ್ನು ಹೇಳ್ತಿದ್ದಾರೆ. ಈಗ ಅವ್ರನ್ನ ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ. ಹಾಗೆ ಈಗ ದೇವಸ್ಥಾನದ ಹತ್ರ ಹೋಗೊಂಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಇದೇನು ದೇವಸ್ಥಾನ ಮೊದಲು ವೀರಭದ್ರೇಶ್ವರರ ಒಂದು ದೇವಸ್ಥಾನ ಆಗಿತ್ತು. ಕಾಲಕ್ರಮೇಣ ಸ್ವಾಮಿಯವರ ಒಂದು ಪವಾಡದಿಂದಾಗಿ ಇದು ಈಗ ಶ್ರೀ ಗುರು ಬಸವೇಶ್ವರರ ದೇವಸ್ಥಾನವಾಗಿ ನಮಗೆಲ್ಲ ಆಶೀರ್ವಾದ ನೀಡ್ತಾ ಇದ್ದಾರೆ ಪರಮಾತ್ಮ. ಹಿಂದೆ ಸುಮಾರು 16ನೇ ಶತಮಾನದಲ್ಲಿ ಇಲ್ಲಿ ಭಕ್ತಿಯನ್ನ ಒಂದು ಕುರುಹೆ ಇರಲಿಲ್ಲ. ಆಗ ಸಾಕ್ಷಾತ್ ಶಿವರು ಪಂಚಗಣಾಧೀಶ್ವರರನ್ನು ಈ ಭೂಮಿಗೆ ಕಳಿಸಿಕೊಟ್ಟಿರ್ತಾರೆ. ಆ ಪಂಚಗಣಾಧೀಶ್ವರರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಶ್ರೀ ಗುರು ಬಸವೇಶ್ವರರು ಇಲ್ಲಿ ಬಂದು ನೆಲೆಸಿರ್ತಾರೆ. ಆಗ ಭಕ್ತಿಯಲ್ಲಿ ಅಂಧಕಾರದಲ್ಲಿ ತುಂಬಿರ್ತಕ್ಕಂಥ ಜನಗಳಿಗೆ ಜ್ಞಾನದ ಜ್ಯೋತಿಯನ್ನು ಹಾಗೂ ಭಕ್ತಿಯ ಮಹತ್ವವನ್ನು ಸಾರಿ ಇಲ್ಲಿ ಪವಾಡ ಪುರುಷರಾಗಿ ಗುರುತಿಸ್ಕೊಂಡಿರ್ತಾರೆ. ಅವರ ಒಂದು ಪವಾಡಗಳು ಹೇಳ್ಬೇಕಂತಂದರೆ ಬೇಡಿದವರಿಗೆ ಇಲ್ಲ ಅನ್ನೋ ಮಾತೇ ಇಲ್ಲ ಅನ್ನೋ ಹಾಗೆ ನಡ್ಕೊಂಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಪಾದಯಾತ್ರೆ ಮೂಲಕನೇ ಈ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಭಾಳ ಇದ್ದಾರೆ. ಸುಮಾರು ಲಕ್ಷಾಂತರ ಜನಗಳಲ್ಲಿ ಬರೀ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ. ಅದು ಒಂದು ಈ ದೇವಸ್ಥಾನದ ಮಹಿಮೆ. ಈ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋದು ಒಂದು ಬಹಳ ವಿಶೇಷ. ತಾವು ಎಷ್ಟೇ ದೂರದಿಂದ ನಡ್ಕೊಂಬಂದರೂ ಕೂಡ ಆ ನೋವನ್ನು ಮರೆತುಬಿಡ್ತಾರೆ ಅವರು. ಇಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿದ ತಕ್ಷಣ ಅವರ ನೋವನ್ನೆಲ್ಲ ಮರೆತು ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅವರು. ಝೂಮ್ ಮಾಡೋದು. ಸ್ನೇಹಿತರೆ, ಏನಂತಂದರೆ ಈ ಕೊಟ್ಟೂರೇಶ್ವರ ವಿಶೇಷತೆ, ಈ ರಥೋತ್ಸವ ಏನು ನೋಡ್ತಿದ್ರೆ ಹಿಂದ್ಗಡೆ, ಈ ರಥೋತ್ಸವ ಹಳೆ ರಥೋತ್ಸವ. ಲಾಸ್ಟ್ ಟೈಮಲ್ಲಿ ಒಂದು ಸರಿ ಬಿದ್ದಿತ್ತು. ಆದರೂ ಕೂಡ ಯಾವುದೇ ಭಕ್ತಾದಿಗಳಿಗೆ ಯಾವುದೇ ಹಾನಿಯಾಗದಂತೆ ಆ ಥರ ಒಂದು ಪವಾಡ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರ ಅವ್ರದ್ದು. ಇವರು ಪಂಚ ಗಣಾಧೀಶರಲ್ಲಿ ಒಬ್ಬರಾದಂತಹ ಕೊಟ್ಟೂರೇಶ್ವರ ಇವರು 14ನೇ ಶತಮಾನದಲ್ಲಿ ಒಂದು ಭಕ್ತಿ ಭಾವ ನಮ್ಮ ಒಂದು ಇದರಲ್ಲಿ ಕಡಿಮೆ ಆದಾಗ ಶಿವನು ಪಂಚ ಗಣಾಧೀಶರನ್ನು ಕಳಿಸ್ತಾನೆ. ಅದರಲ್ಲಿ ಇವರು ಕೊಟ್ಟೂರೇಶ್ವರ ಬಂದು ಕೊಟ್ಟೂರಲ್ಲಿ ಉಳ್ಕೊಳ್ತಾರೆ. ಆ ಟೈಮಲ್ಲಿ ಇಲ್ಲಿ ಏನು ದೇವಸ್ಥಾನ, ನಮ್ಮ ಮೂಲ ದೇವಸ್ಥಾನ ಇದೆ ಈಗ, ಆ ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿ ಅಲ್ಲಿ ವಾಸವಿರ್ತಾರೆ. ಅದಾದ ನಂತರ ವೀರಭದ್ರ ಸ್ವಾಮಿ ಇಲ್ಲಿಂದ ಕೊಡದಗುಡ್ಡಕ್ಕೆ ಹೋಗ್ತಾರೆ. ಆನಂತರ ಈ ಸ್ವಾಮಿಯ ಪವಾಡಗಳು ಇಲ್ಲಿ ಆಗ್ತವೆ. ಇಲ್ಲಿ ಹೊಸದ ಒಂದು ರಥೋತ್ಸವ ಕೂಡ ನಿರ್ಮಾಣ ಮಾಡಿದ್ದಾರೆ. ರಥೋತ್ಸವ ಸುಮಾರು ಒಂದು 6 ಲಕ್ಷ 7 ಲಕ್ಷ ಜನ ಭಕ್ತ ಸಾಗರ ಹರಿಬರುತ್ತೆ. ಅದರಲ್ಲಿ ಪಾದಯಾತ್ರೆ ಮುಖಾಂತರ ಸುಮಾರು ಭಕ್ತಾದಿಗಳು ಈ ಒಂದು ಉತ್ಸವಕ್ಕೆ ಬರ್ತಾರೆ. ಆ ಒಂದು ಮೂಲ ನಕ್ಷತ್ರದಲ್ಲಿ ಈ ಒಂದು ರಥೋತ್ಸವ ನಡೆಯುತ್ತೆ. ಆ ಮೂಲ ನಕ್ಷತ್ರ ಆಗೋವರೆಗೂ ಈ ಒಂದು ರಥೋತ್ಸವ ಮುಂದಕ್ಕೆ ಹೋಗಲ್ಲ. ಆ ಮೂಲ ನಕ್ಷತ್ರ ನಮಗೆ ಆ ಒಂದು ಕಂಡ ತಕ್ಷಣ ಆ ಒಂದು ಗಾಲಿ ಉಡ್ತಕ್ಕಂಥ ಒಂದು ಇದು ಕೂಡ ನಂಬಿಕೆ ಭಕ್ತಾದಿಗಳದು. ಆ ಒಂದು ಮೂಲ ನಕ್ಷತ್ರ ಆದ ನಂತರ ಈ ಒಂದು ರಥೋತ್ಸವ ಮುಂದಕ್ಕೆ ಹೇಳ್ತಕ್ಕಂಥ ಪ್ರತೀತಿ ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಬರ್ತಾ ಇದೆ. ಇಲ್ಲಿ ಸುಮಾರು ಭಕ್ತಾದಿಗಳು ಸುಮಾರು ದೂರದ ಊರುಗಳಿಂದ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ. ಅವರಿಗೆ ತುಂಬ ವ್ಯವಸ್ಥೆ ಅಂದರೆ ನಮ್ಮ ಭಕ್ತಾದಿಗಳು
ಇಲ್ಲಿ ಅವರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಹಾಗೆ ಊಟದ ವ್ಯವಸ್ಥೆ ದಾರಿ ಉದ್ದಕ್ಕೂ ಕೂಡ ನಾವು ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಯಾಕಂತಂದರೆ ಈ ಥರ ಒಂದು ಎಷ್ಟೇ ಹಣವಿದ್ರೂ ಕೂಡ ಕೊಡ್ತಕ್ಕಂಥ ಮನೋಭಾವನೆ ಇದೆಯಲ್ಲ ಅದು ಮುಖ್ಯ. ಆ ಮನೋಭಾವನೆಯನ್ನು ಇಲ್ಲಿ ನಾವು ನೋಡಿದ್ವಿ. ಈ ಊರಿನ ಒಂದು ಹೆಸರೇ ಇದೆ ಕೊಟ್ಟೂರು ಅಂತೇಳಿ. ಅದೇ ರೀತಿಯಾಗಿ ಕೊಟ್ಟ ಊರು, ಆ ಥರ ಒಂದು ದಾನಿಗಳು ತುಂಬ ಜನ ಇಲ್ಲಿ. ನೀರಿನ ವ್ಯವಸ್ಥೆ ಆಗಲಿ, ಪ್ರಸಾದ ಆಗಲಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದೋಬಸ್ತನ್ನು ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇಲ್ಲಿ ಭಕ್ತಾದಿಗಳು ಪಾದಯಾತ್ರೆಗಳನ್ನು ಜಾಸ್ತಿ ಅಂದರೆ 3% ಪಾದಯಾತ್ರೆಗಳ ಮುಖಾಂತರನೇ ಬರೋದು. ಹಾಗೂ ಇನ್ನು ಕೆಲವರು ಏಜ್ ಆದವರು ಮತ್ತು ಆ ಥರ ಜನಗಳು ಇಲ್ಲಿ ಬಂದು ವೆಹಿಕಲ್ ಮುಖಾಂತರ ಬರ್ತಾರೆ. ಆ ವೆಹಿಕಲ್ಗಳ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆ ಈ ಒಂದು ಜಾತ್ರೆ ನಡೆಯುತ್ತೆ. ಈ ವರ್ಷ ಮೊನ್ನೆ 12ನೇ ತಾರೀಕು 2ನೇ ತಿಂಗಳು 2026ಕ್ಕೆ ಈ ಒಂದು ಜಾತ್ರೆ ನಡೀತು. ಹೀಗೆ ವರ್ಷಪೂರ್ತಿ ನಡೀತಾನೆ ಇರುತ್ತೆ. ಈ ಒಂದು ಸ್ವಾಮಿಯ ಪವಾಡ ಪವಾಡಗೋಸ್ಕರ ಮತ್ತು ಇಲ್ಲಿ ಜನ ಬೇರೆ ಬೇರೆ ಒಂದು ವ್ಯವಸ್ಥೆಗಳನ್ನು ಮತ್ತು ಅವರ ಭಕ್ತಿಪೂರ್ವಕವಾಗಿ ಪಾದಯಾತ್ರೆ, ಅದಾದ ನಂತರ ದೀಡಿ ನಮಸ್ಕಾರಗಳು, ಹಾಗೆ ಬಸವಣ್ಣನ ಒಂದು ಮೆರವಣಿಗೆಗಳು, ಹೀಗೆ ಸುಮಾರು ಆಚರಣೆಗಳನ್ನು ಅವರ ಭಕ್ತಿಪೂರ್ವಕವಾಗಿ ಅವರು ಬೇಡ್ಕೊಂಡು ಅವರ ಭಕ್ತಿ ಈಡೇರಿದ ನೋಡಿ. ಇದೇನು ನೋಡ್ತಾ ಇದ್ದೀರಾ ಹಿಂದೆಡೆ, ಇಲ್ಲಿ ಮಠ ಅಂದರೆ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ನಮ್ಮ ಕೊಟ್ಟೂರಲ್ಲಿ 4 ಮಠಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಇದು 3 ಕಲ್ಲು ಮಠ, ಹಾಗೆ ದೊಡ್ಡ ಮಠ, ಹಾಗೆ ಗಚ್ಕಲ್ಲು ಮಠ, ಈ ಥರ 4 ಮಠಗಳನ್ನು ನಾವಿಲ್ಲಿ ಕೊಟ್ಟೂರಲ್ಲಿ ನೋಡ್ಬೋದು. ಸ್ವಾಮಿಯ 4 ಕಡೆ ಕೂಡ ಪೂಜೆ ನಡೀತಾ ಇದೆ. ಈಗ ದೊಡ್ಡ ಮಠದಲ್ಲಿ ಸ್ವಾಮೀಜಿಯ ಪೂಜೆ ವಿಜೃಂಭಣೆಯನ್ನು ಆಗುತ್ತೆ. ಆ ಪಲ್ಲಕ್ಕಿಯ ಒಂದು ತಗೊಂಡೋಗಿ ರಥೋತ್ಸವಕ್ಕೆ ಇದು ಮಾಡ್ತಿದ್ದಾರೆ. ಆದರೆ 4 ಮಠಗಳಲ್ಲೂ ಕೂಡ ಪೂಜೆ ಇಂದು ಕೂಡ ನಡೀತಾ ಇದೆ. ಅನ್ನದಾಸೋಹ ಕೂಡ ನಡೆಯುತ್ತೆ. ಇನ್ನೇಕೆ ತಡ, ಬನ್ನಿ ಈ ಒಂದು ಸ್ವಾಮೀಜಿಯ ಪಾತ್ರಕ್ಕೆ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸ್ವಾಮೀಜಿಯ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ.